ಜನ ಈಗಾಗಲೇ ಕಾಂಗ್ರೆಸ್ನ ವಿರುದ್ಧವಾಗಿದ್ದಾರೆ. ಇನ್ನು ಮುಂದೆಯೂ ಕೂಡ ಅವ್ರು ಯಾರು ನಿಮ್ಮ ಈ ಘೋಷಣೆಗಳಿಗೆ ಇನ್ನು ಯಾರು ಸೊಪ್ಪು ಹಾಕೋದಿಲ್ಲ. ಆ ಕಾರಣದಿಂದ ಈ ಸರ್ಕಾರ ಪ್ರಥಮದಲ್ಲೇ ಮುಗ್ಗರಿಸಿಬಿಟ್ಟಿದೆ. ಆದ್ದರಿಂದ ಇದು ಎಷ್ಟು ಮುಂದೆ ಹೋಗ್ತದೋ ಎಷ್ಟು ದಿನ ಉಳಿತದಂತೂ ಗೊತ್ತಾಗೋದಿಲ್ಲ. ಯಾಕೆಂತಂದರೆ ನಿಮ್ಮ ನಾಯಕತ್ವದ ಕೊರತೆ ದೇಶದಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ನಿಮ್ಮ ನಾಯಕತ್ವಕ್ಕೆ ನಾನು ನೋಡಿದೆ, ಈಗ ನೀವು ಮಂತ್ರಿಗಳು ಕೊಡ್ತಾ ಇರ್ತಕ್ಕಂಥದ್ದು, ಈ ಕುಟುಂಬ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಇದು ಹೇಗೆ ಅಂತಂದರೆ, ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಗನನ್ನು ಪ್ರಥಮ ಬಾರಿಗೆ ಕರ್ಕೊಂಡು ಹೋಗಿ ಡೆಲ್ಲಿಗೆ ರಾಹುಲ್ ಗಾಂಧಿಯವರಿಗೆ ಪರಿಚಯ ಮಾಡಿ ಅಲ್ಲಿಂದ ವಾಪಸ್ ಕರ್ಕೊಂಡು ಬಂದು ಮಂತ್ರಿ ಮಾಡಿಸಿದರು. ಇದು ಹೆಂಗೆ ಕಾಣುತ್ತೆ ಅಂತಂದರೆ, ಸರ್ಕಾರಿ ಕೆಲಸದಲ್ಲಿದ್ದವರು ಮನೆಯಲ್ಲಿ ಏನಾದರೂ ತೊಂದರೆ ಆದಾಗ ಮಕ್ಕಳಿಗೆ ಅನುಕಂಪದ ಆಧಾರದ ಮೇಲೆ ಈ ಕೆಲಸ ಕೊಡ್ತಕ್ಕಂಥ ಪದ್ಧತಿ ಸರ್ಕಾರದಲ್ಲಿ ಏನಿದೆಯೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕಳ್ಕೊಂಡ ಕಾರಣಕ್ಕೆ ಅನುಕಂಪದ ಮೇಲೆ ಅವರಿಗೆ ಅನುಕಂಪದ ಆಯ್ಕೆ ಮಾಡಿ ಮುಖ್ಯಮಂತ್ರಿಯನ್ನು ಕೊಟ್ಟಂತಾಗಿದೆ. ಇದರಿಂದ ಏನು ಸಮಾಜಕ್ಕೆ ಕೊಡುಗೆ ಆಗಲ್ಲ. ಯಾಕೆಂದರೆ ಅನುಭವದ ಕೊರತೆ ಜನರಿಗೆ ತೊಂದರೆ ಆಗುತ್ತೆ. ಮಾನ್ಯ ಸಿದ್ದರಾಮಯ್ಯನವರು 80ರ ದಶಕದಲ್ಲಿ ಪ್ರಥಮವಾಗಿ ಶಾಸಕರಾದವರು. ಅನುಭವದ ಮೇಲೆ ಅವರು ಇವತ್ತು 8 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದರು. ಅವರು ಎಷ್ಟೇ ತಪ್ಪುಗಳನ್ನು ಮಾಡಿದರೂ ಒಂದಷ್ಟು ಜನರಿಗೆ ಅನುಕೂಲವೂ ಆಗಿದೆ ಅನ್ನೋದನ್ನು ಒಪ್ಪಬಹುದು. ಆದರೆ ಅನುಭವವೇ ಇಲ್ಲದಿದ್ದವ್ರನ್ನ ತಂದು ಅಂಥದ್ರ ಮೇಲೆ ಕುಳಿಸಿದ್ರೆ, ನೀವು ಸ್ಥಾನ ಕೊಟ್ಟರೆ ಅದರಿಂದ ಏನೂ ಆಗೋದಿಲ್ಲ. ಇದು ಅಚಾತುರ್ಯವೇ ಹೆಚ್ಚು ಆಗ್ತದೆ. ಈಗಾಗಲೇ ನಾವು ನೋಡಿದ್ದೀವಲ್ಲ, ಇದೇ ರೀತಿಯ ಅನುಕಂಪದ ನಾಯಕತ್ವದ ಆಯ್ಕೆಯಾಗಿ ರಾಹುಲ್ ಗಾಂಧಿಯವರು ಯಾವ ರೀತಿ ತಮ್ಮ ಅನನುಭವವನ್ನು ದೇಶದ ಮುಂದೆ ಪ್ರದರ್ಶನ ಮಾಡ್ತಿದ್ದಾರೋ, ಇದು ಕೂಡ ಅದೇ ರೀತಿಯ ಒಂದು ವ್ಯವಸ್ಥೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.